ಹಾಯ್ ಗೈಸ್, ಭಾರತಕ್ಕೆ ಇದು 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ. ಎಚರಿಕೋಟೆ ತಾಲೂಕಿನ ಒಂದು ಸಣ್ಣ ಹಳ್ಳಿಯಾದ ಪಡುಕೋಟೆ ಕಾವಲ್ ಗ್ರಾಮದಲ್ಲಿನ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಕಿರಿನೋಟ ಇಲ್ಲಿದೆ. ಬನ್ನಿ ಹೇಗಿದೆ ಅಂತ ನೋಡೋಣ. ಇಲ್ಲಿ ಇಷ್ಟೊಂದು ಸುಂದರವಾಗಿ ಡೆಕೋರೇಷನ್ ಮಾಡಿರುವವರು ಇದೇ ಗ್ರಾಮದ ಅಂತೋಣಿ ಎಂಬುವರು ಮತ್ತು ಇವರೊಂದಿಗೆ ಇದೇ ಗ್ರಾಮದ ಹಲವಾರು ಯುವಕರ ಸಹಕಾರದೊಂದಿಗೆ ಇಷ್ಟೆಲ್ಲ ಸುಂದರವಾಗಿ ಅಲಂಕರಿಸಲಾಗಿದೆ. ಇನ್ನೇನೋ ಕೆಲವೇ ಸೆಕೆಂಡುಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಒಂದೊಂದು ಕಾರ್ಯಕ್ರಮಗಳು ಆರಂಭವಾಗಲಿದೆ. ಬನ್ನಿ ಅದನ್ನೆಲ್ಲ ವೀಕ್ಷಿಸೋಣ. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಭಕ್ತಿಗೀತೆ. ನಮ್ಮ ಊರಿನ ಯಜಮಾನರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರುಗಳು, PDO ಅವರು, ಕಾರ್ಯದರ್ಶಿಗಳು ಎಲ್ಲರೂ ಸಹ ಮಕ್ಕಳಲ್ಲಿ ಒಂದು ವಿನಂತಿ, ದಯವಿಟ್ಟು ಡೆಕೋರೇಷನ್ ಹತ್ತಿರ ಹೋಗಬೇಡಿ. ಸ್ವಲ್ಪ ಟಚ್ ಆಗಿರುವಾದ್ರೆ ಎತ್ಕೊಂಡು ಹೋಗುತ್ತೆ. ಫೋಟೋ ತೆಗೆಯೋರು ಸ್ವಲ್ಪ ಜವಾಬ್ದಾರಿಯಿಂದ ಫೋಟೋ ತಗೊಳ್ಬೇಕಾಗಿ ವಿನಂತಿ ಮಾಡ್ತಿದ್ವಿ. ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಳೆ ತಟ್ಟಿ.
ಇದು ಬಹಳ ಬೇಸರದ ವಿಷಯ. ಒಂದು ಶಾಲೆ ಸ್ಥಾಪನೆ ಆಗ್ಬೇಕಾದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತಹ ಬ್ರಿಟಿಷರು ನಮ್ಮ ದೇಶವನ್ನ ಆಕ್ರಮಣ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಏನು ದೇಶದ ಸಂಪತ್ತನ್ನ ಅವರು ದೋಚಿಕೊಂಡು ನಮ್ಮಲ್ಲಿರ್ತಕ್ಕಂಥ ಸಂಪತ್ತನ್ನ ಅವರ ಒಂದು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ನಮ್ಮನ್ನ ಗುಲಾಮಗಿರಿಯಾಗಿ ನಮ್ಮನ್ನ ಆಳ್ವಿಕೆ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಇನ್ನಿತರ ಗಣ್ಯ ವ್ಯಕ್ತಿಗಳು ಹೆಚ್ಚಿನದಾಗಿ ಹೋರಾಟವನ್ನ ಮಾಡಿ ಅವರ ರಕ್ತವನ್ನ ಬಸಿದು ನಮಗೆ ಈ ದಿನ ನಾವು ನಿಂತ್ಕೊಳ್ಳಕ್ಕೆ ನೆಲೆಯನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೋಬೇಕಾಗುತ್ತೆ. ಬಂಧುಗಳೇ, ಎಲ್ಲ ಇಲ್ಲಿ ಸುಮಾರು ಗಣ್ಯ ವ್ಯಕ್ತಿಗಳು ಮಾತಾಡಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನ್ನು ಹೇಳ್ತಾರೆ, ಶಿಕ್ಷಣ ಅಂತಕ್ಕಂಥದ್ದು ಹುಲಿ ಹಾಲಿದ್ದಂತೆ, ಆ ಹುಲಿ ಹಾಲನ್ನ ಕುಡಿದಂತವರು ಗರ್ಜಿಸ್ಬೇಕು ಅಂತ ಹೇಳಿ. ಇವತ್ತು ನಾವು ಈ ದೇಶದಲ್ಲಿ ನಾವು ಸ್ವತಂತ್ರವಾಗಿ ನಿಂತಿದ್ದೀವಿ ಅಂತಂದ್ರೆ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ, ಈ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಸೌಕರ್ಯಗಳಿರ್ಬೋದು, ಶಿಕ್ಷಣದ ವ್ಯವಸ್ಥೆ ಇರ್ಬೋದು, ರಾಜಕೀಯ ವ್ಯವಸ್ಥೆ ಇರ್ಬೋದು, ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ಇನ್ನಿತರ ಏನು ಮೂಲಭೂತ ಸೌಕರ್ಯಗಳಿವೆ ಅದನ್ನ ಸ್ವಾತಂತ್ರ್ಯ ಬಂದ ಮೇಲೆ ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಒಂದು ಪುಣ್ಯಾತ್ಮನ್ನ ನೆನೆಸ್ಕೊಳ್ತಾ ಎಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ದಾಖಲಾತಿ ಮಾಡಿ ದಯಮಾಡಿ ಅಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನ ಪಡೆಯಿರಿ ಅಂತ ಹೇಳ್ತಾ, ಮತ್ತೆ ಈ ಸಂದರ್ಭದಲ್ಲಿ ಹೆಚ್ಚಿನದಾಗಿ ನೀವು ಮಹಿಳೆಯರಿಂದ ನಾವು ಈ ಸಂದರ್ಭದಲ್ಲಿ ಮಹಾತ್ಮ ಜ್ಯೋತಿ ಬಾಪುಲೆ ಅವರನ್ನ ನೆನೆಸಬೇಕಾಗುತ್ತೆ. ಶಿಕ್ಷಣವನ್ನ 1848ರಲ್ಲಿ ಅಸ್ಪೃಶ್ಯರಿಗಾಗಿ ಪುಣೆಯಲ್ಲಿ ಅವರು ಒಂದು ವಿದ್ಯಾಸಂಸ್ಥೆಯನ್ನ ತೆರೀತಾರೆ. ಅದು ತಮ್ಮೆಲ್ಲರಿಗೂ ಗೊತ್ತಿರಲಿ. ಶಿಕ್ಷಣಕ್ಕಾಗಿ ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ಹಾಗಾಗಿ ಸಂವಿಧಾನ ಅಡಿಯಲ್ಲಿ ಅವರೆಲ್ಲರೂ ನಾವು ಸ್ಮರಿಸಬೇಕಾಗುತ್ತೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಮಗೆ ಮಾತನಾಡುವ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. Let us take a food break. ಅವರು ಅನೇಕ ಆಗುವಗಳನ್ನ ನೋಡಿ ನಮ್ಮ ದೇಶದ ಹೆಮ್ಮೆಯನ್ನ ಎತ್ತಿದ್ದಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ, ಎಲ್ಲರ ಗ್ರಾಮೀಣ ಪರವಾಗಿ, ಎಲ್ಲರ ಪರವಾಗಿ Vallabhbhai Patel, Subhash Chandra Bose, Rani Lakshmibai and many other fought fearlessly.